Hello, good morning students. How are you all? Hope all are fine. Stay home and stay safe. Okay. ಈಗ ಲಾಸ್ಟ್ ಕ್ಲಾಸಲ್ಲಿ ಬಯೋಟೆಕ್ನಾಲಜಿ ಪಾರ್ಟಲ್ಲಿ ಅರೌಂಡ್ 50 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಇನ್ನು ಯಾವ ಥರದ ಕ್ವಶನ್ಸ್ ಬರುತ್ತೆ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಡಿಸ್ಕಸ್ ಮಾಡೋಣ. ಓಕೆ. ಕ್ವಶನ್ ನಂಬರ್ 51 ಅಬ್ಸರ್ವ್ ಮಾಡ್ತಾ ಹೋದರೆ ಯೂಸಿಂಗ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ನಿಮ್ಮೆಲ್ಲರಿಗೂ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದರೆ ಗೊತ್ತಿದೆ. ಜೀನ್ಸ್ ಫ್ರಮ್ ಎ ಡೋನಾರ್ ಸೆಲ್ ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ ಟು ದಿ ಬ್ಯಾಕ್ಟೀರಿಯಂ ಫಾರ್ DNA ರೆಪ್ಲಿಕೇಶನ್ ಆ್ಯಂಡ್ ಪ್ರೋಟೀನ್ ಸಿಂಥಸಿಸ್. ಇನ್ಸರ್ಟ್ ಮಾಡಿದಿರಾ ಯಾವ ಪರ್ಪಸ್ಸಿಗೆ? DNA ರೆಪ್ಲಿಕೇಷನ್ಗೆ ಮತ್ತು ಪ್ರೋಟೀನ್ ಸಿಂಥಸಿಸ್ಗೆ. ದಿ ಕೈಂಡ್ ಆಫ್ ಸೆಲ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಜೀನ್ ಡೋನಾರ್ಸ್ ಇನ್ ದಿಸ್ ಟೆಕ್ನಾಲಜಿ. ಜೀನ್ ಡೋನಾರ್ಸು ಯಾರು ಈ ಟೆಕ್ನಾಲಜಿಲಿ ಅಂತ ಕ್ವಶನ್ ಇದೆ. ಹಾಗಾದರೆ ದಿ ಬ್ಯಾಕ್ಟೀರಿಯಾ ಓನ್ಲಿ, ನಾವು ಜೀನ್ ಡೋನರ್ ಆಗಿ ದಿ ಬ್ಯಾಕ್ಟೀರಿಯಲ್ ಸೆಲ್ ಕ್ಯಾನ್ ಬಿ ಯೂಸ್ಡ್. ಬ್ಯಾಕ್ಟೀರಿಯಲ್ ಸೆಲ್ನ ಯೂಸ್ ಮಾಡ್ಬೋದು, ಈಸ್ಟ್ನ ಯೂಸ್ ಮಾಡ್ಬೋದು. ಓಕೆ, ಈ ಥರ ನಂಬರ್ ಆಫ್ ಸೆಲ್ಸ್ಗಳನ್ನ ಏನು ಮಾಡ್ಬೋದು, ಡೋನರ್ ಆಗಿ ಯೂಸ್ ಮಾಡ್ಬೋದು. ಹಾಗಾಗಿ ಕಾನ್ಸೆಪ್ಟ್ ವೈಸ್ ಅಬ್ಸರ್ವ್ ಮಾಡ್ತಾ ಹೋದರೆ ಬ್ಯಾಕ್ಟೀರಿಯಲ್ ಸೆಲ್ನ ಯೂಸ್ ಮಾಡ್ಬೋದು, ಎಸ್ಪೆಷಲಿ ಈಕೋಲೈ, ಐದರ್ ಈಸ್ಟ್ ಆರ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಬೋದು. ಯುಕ್ಯಾರಿಯೋಟಿಕ್ ಸೆಲ್ ಓನ್ಲಿ. ಯುಕ್ಯಾರಿಯೋಟಿಕ್ ಸೆಲ್ ಓನ್ಲಿ ಅಂದರೆ ಇಲ್ಲಿ ಈಸ್ಟ್ ಇಸ್ ಅನ್ ಯುನಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಬೋದು, ಈಸ್ಟ್ ಯೂಸ್ ಮಾಡ್ಬೋದು, ಆರ್ ಯುಕ್ಯಾರಿಯೋಟಿಕ್ ಸೆಲ್ ಅಂದ್ಕೂಡಲೇ ಇಲ್ಲಿ ಸಹ ನಾವು ಈಸ್ಟ್ನ ಎಕ್ಸಾಂಪಲ್ ಆಗಿ ತೊಗೋಬೋದು. ಹಾಗಾಗಿ ಇಲ್ಲಿ ನಾವು ಆನ್ಸರ್ನ ಚೂಸ್ ಮಾಡ್ತಾ ಹೋದರೆ ಎನಿ ಆಫ್ ದಿಸ್, ಈ ಮೂರಲ್ಲಿ ಯಾವುದನ್ನು ಬೇಕಾದ್ರೂ ನಾವು ಚೂಸ್ ಮಾಡ್ಕೋಬೋದು ಫಾರ್ ದಿ ಜೀನ್ ಡೋನಾರ್ಸ್ ಆಗಿ ಅಂತ ಚೂಸ್ ಮಾಡ್ಬೋದು. ಹಾಗಾಗಿ ಕ್ವಶನ್ ನಂಬರ್ 51ಗೆ ಕರೆಕ್ಟ್ ಆನ್ಸರ್ ಈಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ. ಕ್ವಶನ್ ನಂಬರ್ 52. An advantage of using yeast rather than bacteria as recipient cells for the recombinant DNA technology. So recombinant DNA of eukaryotes is that yeast can, ಅಂದರೆ ಇಲ್ಲಿ ನೋಡಿ, ಅಡ್ವಾಂಟೇಜ್ ಆಫ್ ಯೂಸಿಂಗ್ ಈಸ್ಟ್ ರಾದರ್ ದ್ಯಾನ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಬದಲು ಯಾರನ್ನ ಯೂಸ್ ಮಾಡ್ತಿದ್ದೀವಿ? ಈಸ್ಟ್ನ ಯೂಸ್ ಮಾಡ್ತಿದ್ದೀವಿ. ಹಾಗಾದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಲಿ ಏನು ಅಡ್ವಾಂಟೇಜಸ್ನ ನಾವು ಅಬ್ಸರ್ವ್ ಮಾಡ್ಬೋದು? ಇನ್ಸ್ಟೆಡ್ ಆಫ್ ಬ್ಯಾಕ್ಟೀರಿಯಾ ಈಸ್ಟನ್ನು ನಾವೇನಾರು ಯೂಸ್ ಮಾಡಿದ್ರೆ ಇಲ್ಲಿ 4 ಆಪ್ಷನ್ ಇದೆ. ಪ್ರೊಡ್ಯೂಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ 1.2, ಎಕ್ಸೈಸ್ ಇಂಟ್ರಾನ್ಸ್ ಫ್ರಮ್ ದಿ RNA ಟ್ರಾನ್ಸ್ಕ್ರಿಪ್ಟ್ಸ್, ರಿಮೂವ್ ಮಿಥೈಲ್ ಗ್ರೂಪ್ಸ್, ರೀಪ್ರೊಡ್ಯೂಸ್ ಮೋರ್ ರ್ಯಾಪಿಡ್ಲಿ. ಇಲ್ಲಿ ನೀಟ್ ಅಬ್ಸರ್ವ್ ಮಾಡ್ತಾ ಹೋಗಿ, ನಾವು ಯಾವಾಗ ಈಸ್ಟ್ ಅಂತ ಯೂಸ್ ಮಾಡ್ತೀವಿ, ಈಸ್ಟ್ ಈಸ್ ಆ್ಯನ್ ಯೂನಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ಯಾವಾಗ ಯೂನಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್ ಅಂತ ಕ್ಯಾರೆಕ್ಟರ್ ಅಪಿಯರ್ ಆಯಿತು, ಆಗ ನಾವು ರಿಕಾಂಬಿನೆಂಟ್ DNA ಟೆಕ್ನಾಲಜಿಗೆ DNA ಯೂಸ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಇಂಟ್ರಾನ್ಸ್. ಇಂಟ್ರಾನ್ಸ್ ಏನಾಗಬೇಕು? ರಿಮೂವ್ ಆಗಬೇಕು. ಆಗ ಯಾವಾಗ ಇಂಟ್ರಾನ್ಸ್ ರಿಮೂವ್ ಆಗುತ್ತೆ, ಸೀಕ್ವೆನ್ಸ್ ಏನಾಗುತ್ತೆ, ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಾದರೆ ಈ ಕೇಸಸಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಈ 4 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಬ್ಯಾಕ್ಟೀರಿಯಾಗಿಂತ ಈಸ್ಟ್ ಏನಕ್ಕೆ ನಾವು ಬೆಸ್ಟ್ ಅಂತ ಕರಿಬೋದು ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಎಕ್ಸಸೈಸ್ ಇಂಟ್ರಾನ್ಸ್ ಫ್ರಮ್ ದಿ RNA ಟ್ರಾನ್ಸ್ಕ್ರಿಪ್ಟ್. ಅಂದರೆ ಇಂಟ್ರಾನ್ಸಿನ ರಿಮೂವಲಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ದಿ ಬಿ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತೇಳಿ ಏನು ಮಾಡ್ಬೋದು, ಕ್ವಶನ್ ನಂಬರ್ 52ಗೆ ಚೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 53. ರೀಡ್ ದಿ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕ್ವಶನ್. ಸ್ಟೇಟ್ಮೆಂಟ್ 1. ಬೋತ್ ಬ್ಯಾಕ್ಟೀರಿಯಾ ಆ್ಯಂಡ್ ಈಸ್ಟ್ ಮಲ್ಟಿಪ್ಲೈ ವೆರಿ ಫಾಸ್ಟ್ ಟು ಫಾರ್ಮ್ ಹ್ಯೂಜ್ ಪಾಪ್ಯುಲೇಷನ್ ವಿಚ್ ಎಕ್ಸ್ಪ್ರೆಸ್ ದಿ ಡಿಸೈರ್ಡ್ ಜೀನ್. ಯಾಕಂದರೆ ನಾವೀಗ ರಿಕಾಂಬಿನೆಂಟ್ DNA ಟೆಕ್ನಾಲಜಿಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ಪರ್ಪಸ್ ಇರಲೇಬೇಕು. ಯಾಕಂದರೆ ಮಲ್ಟಿಪ್ಲಿಕೇಶನ್ ರೇಟ್ ಜಾಸ್ತಿ ಇರಬೇಕು, ಡಿಸೈರ್ಡ್ ಪ್ರಾಡಕ್ಟ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಲೇಬೇಕು. ಹಾಗಾಗಿ ಸ್ಟೇಟ್ಮೆಂಟ್ 1 ರೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಟೇಟ್ಮೆಂಟ್ 2 ನೋಡ್ತಾ ಹೋದರೆ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಹ್ಯೂಮನ್ ಜೀನ್ಸ್ ಆರ್ ಆಫನ್ ಟ್ರಾನ್ಸ್ಫರ್ಡ್ ಇಂಟು ಬ್ಯಾಕ್ಟೀರಿಯಾ ಆರ್ ಈಸ್ಟ್. ಯಾಕಂದರೆ ಹ್ಯೂಮನ್ ಜೀನ್ನ ಟ್ರಾನ್ಸ್ಫರ್ಗೆ ಬ್ಯಾಕ್ಟೀರಿಯಾ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಈಸ್ಟ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಸ್ಟ್ ಈಸ್ ಅನ್ ಯೂನಿಸೆಲ್ಯುಲರ್ ಯುಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಹಾಗಾದರೆ ಈ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಅಬ್ಸರ್ವ್ ಮಾಡ್ತಾ ಹೋದರೆ ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದಟ್ಸ್ ವೈ ಎ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 53. ನೆಕ್ಸ್ಟ್ ಕ್ವಶನ್ ನಂಬರ್ 54. ಇನ್ ದಿ ಪ್ರೋಸೆಸ್ ಆಫ್ ಇನ್ಸರ್ಷನಲ್ ಇನ್ಯಾಕ್ಟಿವೇಶನ್ ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ನೀವು ಇನ್ಸರ್ಷನಲ್ ಇನ್ಯಾಕ್ಟಿವೇಶನ್ ಅಂದ್ರೆ ನಿಮಗೆ ಗೊತ್ತಿದೆ. ಇನ್ಸರ್ಷನಲ್ ಇನ್ಯಾಕ್ಟಿವೇಶನ್ ಅಂದ ಕೂಡಲೇ ಎ ರಿಕಾಂಬಿನೆಂಟ್ DNA ಈಸ್ ಇನ್ಸರ್ಟೆಡ್ ವಿತ್ ಇನ್ ದಿ ಕೋಡಿಂಗ್ ಸೀಕ್ವೆನ್ಸ್. ರಿಕಾಂಬಿನೆಂಟ್ DNA ಎಲ್ಲಿ ಇನ್ಸರ್ಟ್ ಮಾಡ್ತಿದ್ದೀರಾ? ವಿತ್ ಇನ್ ದಿ ಕೋಡಿಂಗ್ ಸೀಕ್ವೆನ್ಸ್ ಆಫ್ ಎನ್ಸೈಮ್ ಬೀಟಾ ಗ್ಯಾಲಕ್ಟೋಸಿಡೇಸ್ ರಿಸಲ್ಟಿಂಗ್ ಇನ್ ಇನ್ಯಾಕ್ಟಿವೇಶನ್ ಆಫ್ ದಿ ಎನ್ಸೈಮ್. ಅಂದರೆ ನೀವು ಇಲ್ಲೇನು ಮಾಡ್ತಿದ್ದೀರಾ, ರಿಕಾಂಬಿನೆಂಟ್ DNA ಇನ್ಸರ್ಟ್ ಮಾಡ್ತಾ ಇದ್ದೀರಾ. ಎಲ್ಲಿಗೆ ಇನ್ಸರ್ಟ್ ಮಾಡ್ತಿದ್ದೀರಾ? ವಿತ್ ಇನ್ ದಿ ಕೋಡಿಂಗ್ ಸೀಕ್ವೆನ್ಸ್ ಆಫ್ ಎನ್ಸೈಮ್ ಬೀಟಾ ಗ್ಯಾಲಕ್ಟೋಸಿಡೇಸ್.
ಯಾವಾಗ ಬೀಟಾ ಗ್ಯಾಲಕ್ಸಿಡೇಸ್ ಒಳಗೆ ಇನ್ಸರ್ಟ್ ಮಾಡ್ತೀರಾ ನಿಮಗೆ ಗೊತ್ತಿದೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ವಿಚ್ ಕಾಸಸ್ ದಿ ಇನ್ಆಕ್ಟಿವೇಶನ್ ಆಫ್ ಎನ್ಸೈಮ್. ಎನ್ಸೈಮ್ನ ಏನು ಮಾಡುತ್ತೆ, ಇನ್ಆಕ್ಟಿವೇಟ್ ಮಾಡುತ್ತೆ. ಹಾಗಾದರೆ ನಮಗಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಮಗೆ ಆಲ್ಮೋಸ್ಟ್ ಅನಿಸ್ತಾ ಇದೆ. ರಿಮೈನಿಂಗ್ ಪಾಯಿಂಟ್ ನೋಡೋಣ. ಎ ರಿಕಾಂಬಿನೆಂಟ್ DNA ಈಸ್ ಅನ್ inserted within the coding sequence of protein involved in the replication of the plasmid. ಯಾಕಂದರೆ ಈ ಸ್ಟೇಟ್ಮೆಂಟ್ ಇಲ್ಲಿಗೆ ಮ್ಯಾಚ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ ಆಪ್ಷನ್ ಸಿ ನೋಡ್ತಾ ಹೋದರೆ ಎ ರಿಕಾಂಬಿನೆಂಟ್ DNA ಈಸ್ ಇನ್ಸರ್ಟೆಡ್ ವಿತಿನ್ ದಿ ರೆಕಗ್ನಿಷನ್ ಫಾರ್ ಇಕೋ ಆರ್ ಫಸ್ಟ್. ಯಾಕಂದರೆ ಇಲ್ಲಿ ಇಕೋ ಆರ್ ಫಸ್ಟ್ ಅಂತ ಒಂದೇ ನಾವು ಕಂಡೀಷನ್ ಚೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಪ್ಲಾಸ್ಮಿಡ್ ಅಂತ ಚೂಸ್ ಮಾಡಿದಾಗ ದಟ್ ಪ್ಲಾಸ್ಮಿಡ್ ಕಂಟೈನ್ ಮೆನಿ ನಂಬರ್ ಆಫ್ ರೆಕಗ್ನಿಷನ್ ಸೈಟ್. ಹಾಗಾಗಿ ಇಲ್ಲಿ ಇಕೋ ಆರ್ ಫಸ್ಟ್ ಒಂದನ್ನು ಮಾತ್ರ ಏನು ಮಾಡಿದರೆ ಟಾರ್ಗೆಟ್ ಮಾಡಿದ್ದಾರೆ. ನೆಕ್ಸ್ಟು ನನ್ ಆಫ್ ದಿ ಅಬೋ. ಬಟ್ ಇಲ್ಲಿ ಇಷ್ಟು ಸ್ಟೇಟ್ಮೆಂಟಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಎ ಇಸ್ ದಿ ಕರೆಕ್ಟ್ ಅಂತ ನಾವು ಚೂಸ್ ಮಾಡೋದು. ಯಾಕಂದರೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ಗೆ ಸೂಟಬಲ್ ಆಗಿರುವಂಥ ಡೆಫಿನೇಷನ್ ಇದೆ. ಎ ರಿಕಾಂಬಿನೆಂಟ್ DNA ಇಸ್ ಇನ್ಸರ್ಟೆಡ್ ವಿತಿನ್ ದಿ ಕೋಡಿಂಗ್ ಸೀಕ್ವೆನ್ಸ್ ಆಫ್ ಎನ್ಸೈಮ್ ಬೀಟಾ ಗ್ಯಾಲಕ್ಟೋಸಿಡೇಸ್ ರಿಸಲ್ಟಿಂಗ್ ಇನ್ ಇನ್ಆಕ್ಟಿವೇಶನ್ ಆಫ್ ದಿ ಎನ್ಸೈಮ್. ದಟ್ಸ್ ವೈ ಎ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 54. ನೆಕ್ಸ್ಟ್ ಕ್ವಶನ್ ನಂಬರ್ 55 ಅಬ್ಸರ್ವ್ ಮಾಡ್ತಾ ಹೋದರೆ ಇಫ್ ಎ ಪರ್ಸನ್ ಒಪ್ಟೈನ್ ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂದರೆ ನಿಮಗೆ ಗೊತ್ತಿದೆ. ಎ ಪರ್ಸನ್ ಒಪ್ಟೈನ್ಸ್ ಟ್ರಾನ್ಸ್ಫಾರ್ಮೆಂಟ್ಸ್ ಬೈ ಇನ್ಸರ್ಟಿಂಗ್ ದಿ ರಿಕಾಂಬಿನೆಂಟ್ DNA within the coding sequence of enzyme beta galactosidase, he will separate out recombinant from non-recombinant by which of the following observation. ಅಂದರೆ ಈಗ ಏನು ಮಾಡ್ಬೋದು, ನಾನ್ ರಿಕಾಂಬಿನೆಂಟ್ನ ಸಪ್ರೇಟ್ ಮಾಡಬೇಕು. ಅಂದರೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ನ ರಿಮೂವ್ ಮಾಡಬೇಕು. ಯಾಕಂದರೆ ಈಗ ಇನ್ಸರ್ಟ್ ಮಾಡಾಗಿದೆ, ಕೋಡಿಂಗ್ ಸೀಕ್ವೆನ್ಸ್ ಸಿಕ್ಕಿದೆ, ಟ್ರಾನ್ಸ್ಫಾರ್ಮೆಂಟ್ಸು ಐಡೆಂಟಿಫೈ ಆಗಿದೆ. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ನಾನ್ ರಿಕಾಂಬಿನೆಂಟ್ ಕಾಲೋನೀಸ್ ಡು ನಾಟ್ ಪ್ರೊಡ್ಯೂಸಸ್ ಎನಿ ಕಲರ್ಸ್. ಯಾಕಂದರೆ ಸ್ಟೇಟ್ಮೆಂಟ್ ಆಗಲ್ಲ. ನಾನ್ ರಿಕಾಂಬಿನೆಂಟ್ ಏನಾಗುತ್ತೆ, ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ, ಎಸ್ಪೆಷಲಿ ಬ್ಲೂ ಕಲರ್ ಬರುತ್ತೆ. ರಿಕಾಂಬಿನೆಂಟ್ ಕಾಲೋನೀಸ್ ಡು ನಾಟ್ ಪ್ರೊಡ್ಯೂಸಸ್ ಎನಿ ಕಲರ್. ಯಾಕಂದರೆ ರಿಕಾಂಬಿನೆಂಟ್ ಯಾವುದೇ ರೀತಿಯಾದ ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ. ವೇರ್ ಆಸ್ ನಾನ್ ರಿಕಾಂಬಿನೆಂಟ್ ಗಿವ್ ಬ್ಲೂ ಕಲರ್ ಟು ದಿ ಕಾಲೋನಿ. ಇಲ್ಲಿ ನೋಡಿ ಅಬ್ಸರ್ವೇಷನ್ ಪಾಯಿಂಟಲ್ಲಿ ನೀವು ಯಾವ ಥರ ಎಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂದರೆ, ಯಾವಾಗ ಇನ್ಸರ್ಟ್ ಆಗೋಗುತ್ತೆ ಇನ್ನೇನು ಕೋಡಿಂಗ್ ಸೀಕ್ವೆನ್ಸ್, ಆಗ ಏನಾಗುತ್ತೆ ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತು ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಎರಡು ಟಾಪಿಕ್ ಬರುತ್ತೆ. ಟ್ರಾನ್ಸ್ಫಾರ್ಮೆಂಟ್ಸ್ ಏನು ಮಾಡುತ್ತೆ, ಯಾವುದೇ ರೀತಿಯಾದ ಕಲರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಲ್ಲ. ಬಟ್ ಯಾವಾಗ ನೀವು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಐಡೆಂಟಿಫೈ ಮಾಡ್ತೀರಾ, ದೀಸ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಆಫ್ ನಾನ್ ರಿಕಾಂಬಿನೆಂಟ್ಸ್ ಆರ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಗಿವ್ ಯಾವ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ, ಬ್ಲೂ ಕಲರೇಷನ್ಸ್ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಆ ಕಲರೇಷನ್ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ವಿಚ್ ಒನ್ ಇಸ್ ರಿಕಾಂಬಿನೆಂಟ್ ಆ್ಯಂಡ್ ವಿಚ್ ಒನ್ ಇಸ್ ನಾನ್ ರಿಕಾಂಬಿನೆಂಟ್ಸ್, ಆರ್ ವಿಚ್ ಒನ್ ಇಸ್ ಟ್ರಾನ್ಸ್ಫಾರ್ಮೆಂಟ್ಸ್ ಆರ್ ವಿಚ್ ಒನ್ ಇಸ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತೇಳಿ. ಹಾಗಾದರೆ ಇಲ್ಲಿ ಸ್ಟೇಟ್ಮೆಂಟ್ ನೋಡ್ತಾ ಹೋದರೆ ನಮಗೆ ಕ್ಲಿಯರ್ ಕಟ್ ಆಗಿ ಸಿಕ್ತು. ಬಿ ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಕ್ವಶನ್ ನಂಬರ್ 55. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 56, ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕ್ವಶನ್. Statement 1. In insertional inactivation, blue color produced by bacterial colonies, insertional inactivation ಅಲ್ಲಿ blue color ಬರ್ತಾ ಇದೆ, indicates that plasmid does not have an insert into the bacterial genome. ಅಂದರೆ blue color ಬಂದಿದೆ ಅಂದರೆ does not produces the any genome, ಯಾವುದೇ ರೀತಿಯಾದ ಜೀನೋಮ್ನ ಪ್ರೊಡ್ಯೂಸ್ ಮಾಡಿಲ್ಲ. ಹಾಗಾದರೆ ನಾವು ಅದನ್ನು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರೀಬೋದಾ? ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ ನೋಡ್ತಾ ಹೋದರೆ ಪ್ರೆಸೆನ್ಸ್ ಆಫ್ insert results into insertional inactivation of beta galactidase enzyme and the colonies do not produces any colors. ಇಲ್ಲಿ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. presence of insert result into insertional inactivation of beta galactosidase. ಯಾವಾಗ beta galactidase insertional inactivation ಆಯಿತು and colonies do not produces any color, ಯಾವುದೇ ರೀತಿಯಾದ ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ. ಬಿಕಾಸ್ ಅಲ್ಲಿ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ಸ್ ಆಗಿದೆ ಮತ್ತು ಟ್ರಾನ್ಸ್ಫಾರ್ಮೆಂಟ್ಸ್ಗಳೇನಾಗಿದೆ, ಫಾರ್ಮೇಷನ್ ಆಗಿದೆ. ದಟ್ಸ್ ವೈ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್ ಅಂತ ಚೂಸ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಅಬ್ಸರ್ವೇಷನಲ್ಲಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಬೋತ್ ಆರ್ ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಒನ್ ಫಾರ್ ಕ್ವಶನ್ ನಂಬರ್ 56. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಕ್ವಶನ್ ನಂಬರ್ 57. ಡ್ಯೂರಿಂಗ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್, presence of chromogenic substrate gives a blue color colonies if the plasmids in the bacteria does not have an insert
ದಿ ಬ್ಲೂ ಕಲರ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಎನ್ಸೈಮ್. ಅಲ್ಲಿ ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿರುವಂಥ ಎನ್ಸೈಮ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಎನ್ಸೈಮ್ ಈಸ್ ಬೀಟಾ ಗ್ಯಾಲಕ್ಟೋಸಿಡೇಸ್. ನಾವು ಆಗಿಂದ ಟರ್ಮ್ ಯೂಸ್ ಮಾಡ್ತಾನೆ ಇದ್ದೀವಿ. ದಟ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ವಿಚ್ ಈಸ್ ಹೆಲ್ಪ್ಫುಲ್ ಟು ಪ್ರೊಡ್ಯೂಸಸ್ ದಿ ಬ್ಲೂ ಕಲರ್ನ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 58. ವಿಚ್ ಆಫ್ ದಿ ಫಾಲೋಯಿಂಗ್ ಬ್ಯಾಕ್ಟೀರಿಯಾ ಈಸ್ ಯೂಸ್ಡ್ ಆಸ್ ಎ ವೆಕ್ಟರ್ ಫಾರ್ ದಿ ಪ್ಲಾಂಟ್ ಜೆನೆಟಿಕ್ ಇಂಜಿನಿಯರಿಂಗ್? ನಿಮಗೆ ಗೊತ್ತಿದೆ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್. ಎ ಇಸ್ ದಿ ಕರೆಕ್ಟ್ ಒನ್. ಕ್ವಶನ್ ನಂಬರ್ 51. ವಿಚ್ ಆಫ್ ದಿ ಫಾಲೋಯಿಂಗ್ ಮೈಕ್ರೋಬ್ ಟ್ರಾನ್ಸ್ಫಾರ್ಮ್ಸ್ ನಾರ್ಮಲ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್ ಟು ಕ್ಯಾನ್ಸರಸ್ ಸೆಲ್ಸ್ ರೆಸ್ಪೆಕ್ಟಿವ್ಲಿ? ನಾರ್ಮಲ್ ಸೆಲ್ನ ಕ್ಯಾನ್ಸರ್ ಸೆಲ್ ಆಗಿ ಕನ್ವರ್ಟ್ ಮಾಡುವಂಥ ಮೆಂಬರ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್ ಆ್ಯಂಡ್ ಆಲ್ಸೋ ರಿಟ್ರೋವೈರಸಸ್. ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್ ಮತ್ತು ರಿಟ್ರೋವೈರಸಸ್ ಏನು ಮಾಡುತ್ತೆ, ನಾರ್ಮಲ್ ಸೆಲ್ನ ಕ್ಯಾನ್ಸರಸ್ ಸೆಲ್ಸ್ ಆಗಿ ಏನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ಭಾಳ ಈಸಿ ಇದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 60. ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕ್ವಶನ್. ಇಲ್ಲಿ ನೋಡಿ, ರೀಡ್ ದಿ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್. ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡಿ. ಸ್ಟೇಟ್ಮೆಂಟ್ 1. ದಿ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್, ಇಟ್ ಈಸ್ ನಥಿಂಗ್ ಬಟ್ TI ಪ್ಲಾಸ್ಮಿಡ್, ಆ್ಯಕ್ಟ್ ಆಸ್ ಎ ಕ್ಲೋನಿಂಗ್ ವೆಕ್ಟರ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಕ್ಲೋನಿಂಗ್ ವೆಕ್ಟರ್ ಆಗಿ ಏನು ಮಾಡುತ್ತೆ, ಆ್ಯಕ್ಟ್ ಮಾಡುತ್ತೆ. ಎಸ್ಪೆಷಲಿ ಪ್ಲಾಂಟಿಂಗ್ ನಾವು ಭಾಳ ಯೂಸ್ ಮಾಡ್ತೇವೆ ಇದನ್ನು. ಸ್ಟೇಟ್ಮೆಂಟ್ 2. ದಿ TI ಪ್ಲಾಸ್ಮಿಡ್ ವಿಚ್ ಈಸ್ ಯೂಸ್ಡ್ ಇನ್ ದಿ ಮೆಕ್ಯಾನಿಸಮ್ ಆಫ್ ಡಿಲಿವರಿಂಗ್ ಎ ಜೀನ್ ಟು ಎ ಸೆಲ್ ರಿಮೈನ್ಸ್ ಪ್ಯಾಥೋಜೆನಿಕ್. ಇಲ್ಲಿ ನೋಡಿ ಅಬ್ಸರ್ವೇಷನ್ ಪಾಯಿಂಟಲ್ಲಿ ನಾವು ಯಾವಾಗ TI ಪ್ಲಾಸ್ಮಿಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಫ್ರಮ್ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ನಾನ್ ಪ್ಯಾಥೋಜೆನಿಕ್ ಆಗಿ ಏನು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ಯಾವಾಗ ನಾನ್ ಪ್ಯಾಥೋಜೆನಿಕ್ ಆಗಿ ಕನ್ವರ್ಟ್ ಆಗುತ್ತೆ ವಿಚ್ ಈಸ್ ಮೈನ್ಲಿ ಯೂಸ್ಡ್ ಆಸ್ ಎ ವೆಕ್ಟರ್ ಆಗಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ದೆರ್ ಈಸ್ ನೋ ಯೂಸ್ ಆಫ್ ಇನ್ ದಿ ಪ್ಯಾಥೋಜೆನಿಕ್ ಕಂಡೀಷನ್. ಪ್ಯಾಥೋಜೆನಿಕ್ ಕಂಡೀಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಯೂಸ್ ಮಾಡಲ್ಲ. ದಟ್ಸ್ ವೈ ಸ್ಟೇಟ್ಮೆಂಟ್ 2 ಇಸ್ ಎನ್ ರಾಂಗ್ ಸ್ಟೇಟ್ಮೆಂಟ್ ಬಟ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಕರೆಕ್ಟ್ ಆಪ್ಷನ್ ಚೂಸ್ ಮಾಡ್ತಾ ಹೋದರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಆನ್ ಇನ್ಕರೆಕ್ಟ್ ಅಂತ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಕರೆಕ್ಟ್ ಆನ್ಸರ್ ಇಸ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 60. ನೆಕ್ಸ್ಟ್ ಕ್ವಶನ್ ನಂಬರ್ 61. ಫಿಲ್ ಮಾಡಿ. ಎ ಕ್ರೌನ್ ಗಾಲ್ ಬ್ಯಾಕ್ಟೀರಿಯಂ. ಕ್ರೌನ್ ಬಾಲ್ ಬ್ಯಾಕ್ಟೀರಿಯಂ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್. ಇಟ್ ಈಸ್ ಎನ್ ಕಾಮನ್ ನೇಮ್ ಆಫ್ ದಿ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್. ಅದನ್ನು ಕ್ರೌನ್ ಗಾಲ್ ಬ್ಯಾಕ್ಟೀರಿಯಂ ಅಂತೇಳಿ ಕರಿತೀವಿ. ಬಿಕಾಸ್ ಇದು ಪ್ಲಾಂಟ್ ಮೇಲೆ ಏನು ಮಾಡುತ್ತೆ, ಟ್ಯೂಮರ್ನ ಪ್ರೊಡ್ಯೂಸ್ ಮಾಡುತ್ತೆ. ಟ್ಯೂಮರ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ದಿಸ್ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ಸ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಕ್ರೌನ್ ಗಾಲ್ ಬ್ಯಾಕ್ಟೀರಿಯಂ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ವಿಚ್ ಈಸ್ ಯೂಸ್ಡ್ ಆಸ್ ಎ ನ್ಯಾಚುರಲ್ ಜೆನೆಟಿಕ್ ಇಂಜಿನಿಯರಿಂಗ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ TI ಪ್ಲಾಸ್ಮಿಡ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಕ್ರೌನ್ ಗಾಲ್ ಬ್ಯಾಕ್ಟೀರಿಯಂ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟ್ಯೂಮರ್ ಇಂಡ್ಯೂಸಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 62. DNA cannot passes through the cell membrane. ಇದು ಭಾಳ ಈಸಿ ಇದೆ, ನಿಮಗೆ ಗೊತ್ತಿದೆ. DNA cannot pass through a cell membrane as it is too big to cross the membrane. It is not possible. It is an hydrophilic molecule because DNA cannot pass through the cell membrane because it is an hydrophilic molecule ಆಗಿರೋದ್ರಿಂದನೇ it cannot passes through the cell membrane. ಭಾಳ ಈಸಿ ಇದೆ. DNA cannot pass through the cell membrane because it is hydrophilic molecule. That's why cannot pass through the cell membrane ಮೂಲಕ ಏನಾಗುತ್ತೆ, ಪಾಸ್ ಆಗಲ್ಲ. That's why question number 62 ಗೆ ಕರೆಕ್ಟ್ ಆನ್ಸರ್ B is the correct one. ನೆಕ್ಸ್ಟ್ ಕ್ವಶನ್ ನಂಬರ್ 63. ಈ ವರ್ಡ್ ನೀವು NCERT ಅಬ್ಸರ್ವ್ ಮಾಡಿದ್ದೀರಾ, ಕಾಂಪಿಟೆಂಟ್ ಅಂತೇಳಿ. ಎಲ್ಲಿ ಕಾಂಪಿಟೆಂಟ್ ಅಂದರೆ ನಾವೀಗ ಹೋಸ್ಟ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು. ಆಗ ನಾವು ಡಿಫ್ರೆಂಟ್ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ವಿತ್ ವೆಕ್ಟರ್ಸ್ ಯೂಸ್ ಮಾಡ್ತೀವಿ, ವಿತೌಟ್ ವೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಅಬ್ಸರ್ವೇಷನ್ಸ್ ಪಾಯಿಂಟಲ್ಲಿ ನೋಡಿ, ಡಿಸೈರ್ಡ್ ಜೀನ್ ಇನ್ಸರ್ಟ್ ಮಾಡಬೇಕಂದ್ರೆ ದಿ ಟರ್ಮ್ ಕಾಂಪೊನೆಂಟ್ ರೆಫರ್ಸ್ ಟು ಇನ್ಕ್ರೀಸಸ್ ದಿ ಕಾಂಪಿಟೇಷನ್ ಬಿಟ್ವೀನ್ ದಿ ಸೆಲ್ಸ್. ದೆರ್ ಈಸ್ ನೋ ಕಾಂಪಿಟೇಷನ್. ನಮಗೆ ಕಾಂಪಿಟೇಷನ್ ನೆಸೆಸಿಟಿ ಇಲ್ಲ ರಿಕಾಂಬಿನೆಂಟ್ DNA ಟೆಕ್ನಾಲಜಿಲಿ. ಮೇಕಿಂಗ್ ಸೆಲ್ ಇಂಪರ್ಮಿಯೇಬಲ್ ಫಾರ್ ದಿ DNA. ಇಂಪರ್ಮಿಯೇಬಲ್ ಫಾರ್ DNA ನೆಸೆಸಿಟಿ ಇಲ್ಲ, ಬಿಕಾಸ್ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಸೆಲ್ ಒಳಗೆ ಇನ್ಸರ್ಟ್ ಮಾಡ್ತೀವಿ. ಇನ್ಕ್ರೀಸಿಂಗ್ ದಿ ಎಫಿಷಿಯನ್ಸಿ ವಿತ್ ವಿಚ್ DNA ಎಂಟರ್ಸ್ ದಿ ಬ್ಯಾಕ್ಟೀರಿಯಂ ಥ್ರೂ ದಿ ಪೋರ್ಸ್ ಇನ್ ಇಟ್ಸ್ ಸೆಲ್ ವಾಲ್. ಯಾಕಂದರೆ ನಾವೇನು ರಿಕಾಂಬಿನೆಂಟ್ DNA ಅಥವಾ ಡಿಸೈರ್ಡ್ DNA ಅಂತ ಯೂಸ್ ಮಾಡ್ತೀವಿ, ಆ DNA ನಾವೇನು ಮಾಡಬೇಕು, ಕಂಪ್ಲೀಟಾಗಿ ಇನ್ಸರ್ಟ್ ಮಾಡಬೇಕು. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾಂಪಿಟೆಂಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ.
ಯಾವಾಗ ಕಾಂಪಿಟೆಂಟ್ ಹೋಸ್ಟ್ ಅವೈಲಬಲ್ ಆಗುತ್ತೆ ಆ ಡಿ ಎನ್ ಎನ್ ನಾವು ಸಕ್ಸಸ್ಫುಲ್ಲಾಗಿ ಏನು ಮಾಡ್ಬೋದು, ಥ್ರೂ ದಿ ಪೋರ್ಸ್ ನಾವು ಸೆಲ್ ಒಳಗೆ ಅದನ್ನು ಇನ್ಸರ್ಟ್ ಮಾಡ್ಬೋದು. ಹಾಗಾಗಿ ರೈಟ್ ಆನ್ಸರ್, ಇನ್ಕ್ರೀಸಿಂಗ್ ದಿ ಎಫಿಷಿಯನ್ಸಿ ವಿತ್ ವಿಚ್ ಡಿ ಎನ್ ಎ ಎಂಟರ್ಸ್ ದಿ ಬ್ಯಾಕ್ಟೀರಿಯಂ ಥ್ರೂ ದಿ ಪೋರ್ಸ್ ಇನ್ ಇಟ್ಸ್ ಸೆಲ್ ವಾಲ್. ಹಾಗಾದರೆ 63ಗೆ ಕರೆಕ್ಟ್ ಆನ್ಸರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 63. 64 ಅಬ್ಸರ್ವ್ ಮಾಡ್ತಾ ಹೋದರೆ, ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಮೇಕಿಂಗ್ ದಿ ಸೆಲ್ ಕಾಂಪಿಟೆಂಟ್ ಈಸ್, ಇಲ್ಲಿ ನಿಮಗೆ ಕೊಟ್ಟಿರುವಂಥ ಥಿಂಗ್ಸ್ ಅಂದರೆ ಹೀಟ್ ಶಾಕಿಂಗ್ ಮೆಥಡ್ಸ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ನೀಟಾಗಿ ಅಬ್ಸರ್ವ್ ಮಾಡಿ. ಎ ಕರೆಕ್ಟ್ ಸೀಕ್ವೆನ್ಸ್ ಮೇಕಿಂಗ್ ದಿ ಸೆಲ್ ಕಾಂಪಿಟೆಂಟ್ ಈಸ್, 4 ಸ್ಟೇಟ್ಮೆಂಟ್ ನೀಟಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 64. ಡಿ ಆಗೋದಿಲ್ಲ, ಸಿ ಆಗಲ್ಲ, ಬಿ ಆಗಲ್ಲ, ಉಳ್ಕೊಂಡಿದೆ ಒಂದೇ. ಟ್ರೀಟ್ಮೆಂಟ್ ವಿತ್ ಬೈವೇಲೆಂಟ್ ಕ್ಯಾಟಯಾನ್, ಇನ್ಕ್ಯುಬೇಷನ್ ಆಫ್ ಸೆಲ್ ವಿತ್ ರೀಕಾಂಬಿನೆಂಟ್ ಡಿ ಎನ್ ಎ ಆನ್ ಹೈಸ್ ಹೀಟ್ ಶಾಕ್, ನಾವು ಹೀಟ್ ಶಾಕ್ ಮೆಥಡ್ ಅಬ್ಸರ್ವ್ ಮಾಡಿದ್ದೀವಿ. ಅಗೇನ್ ಪ್ಲೇಸಿಂಗ್ ಆನ್ ದಿ ಐಸ್, ಇಟ್ ಪ್ರೊಡ್ಯೂಸಸ್ ದಿ ಪೋರ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಇನ್ಸರ್ಷನ್ ಆಫ್ ರೀಕಾಂಬಿನೆಂಟ್ ಡಿ ಎನ್ ಎ ಅಥವಾ ಆರ್ ಪ್ಲಾಸ್ಮಿಡ್ಸ್ನ ನಾವು ಇನ್ಸರ್ಟ್ ಮಾಡೋಕ್ಕೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 64. ನೆಕ್ಸ್ಟ್ ಕ್ವಶನ್ ನಂಬರ್ 65. Match the following, column 1 and column 2. Transformation, the process by which bacteria take a piece of DNA from the environment. Recognition site, sequence cut by the restriction enzyme. Gel electrophoresis, the process by which DNA fragments are separated based on their size. Recombinant DNA, plasmid DNA that has incorporated human DNA. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3. ಹಾಗಾದರೆ ಕರೆಕ್ಟ್ ಆನ್ಸರ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 65. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 66. ಮೈಕ್ರೋ ಇಂಜೆಕ್ಷನ್, ನಾನ್ ವೆಕ್ಟರ್ ಮೆಥಡ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಮೈಕ್ರೋ ಇಂಜೆಕ್ಷನ್ ಇಸ್ ಎ ಮೆಥಡ್ ಯೂಸ್ಡ್ ಟು ಪ್ರೊಡ್ಯೂಸ್ ಸ್ಟಿಕಿ ಎಂಡ್, ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಪಾಸಿಬಿಲಿಟಿನೇ ಇಲ್ಲ. ಪ್ರೊವೈಡ್ ಪ್ರೊಟೆಕ್ಷನ್ ಅಗೇನೆಸ್ಟ್ ದಿ ಪ್ಯಾಥೋಜನ್, ಪ್ರೊಟೆಕ್ಷನ್ ಪ್ರೊವೈಡ್ ಮಾಡೋದಿಲ್ಲ. ಪ್ಯೂರಿಫೈ ದಿ ಡಿ ಎನ್ ಎ ಪ್ಯೂರಿಫಿಕೇಶನ್ ಯೂಸ್ ಮಾಡಲ್ಲ. ಇಂಜೆಕ್ಟ್ ರೀಕಾಂಬಿನೆಂಟ್ ಡಿ ಎನ್ ಎ ಇಂಟು ದಿ ನ್ಯೂಕ್ಲಿಯಸ್ ಆಫ್ ಆನ್ ಅನಿಮಲ್ ಸೆಲ್. ಕರೆಕ್ಟ್ ಆನ್ಸರ್ ಈಸ್ ಡಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ 67. Which of the following is required for micro injection method of gene transfer? Micro injection method ಗೆ ಬೇಕಾಗಿರೋದು ಅಂದರೆ ಮೈಕ್ರೋ ಪಾರ್ಟಿಕಲ್ಸ್, ಮೈಕ್ರೋ ಪಿಪೇಟ್, ಡೈವೆಲೆಂಟ್ ಕ್ಯಾಟಯಾನ್ಸ್, ಯು ವಿ ರೇಡಿಯೇಷನ್. ಮೇಯ್ನಾಗಿ ಬೇಕಾಗಿರೋದು ನಾವೇನು ಮಾಡ್ತೀವಿ, ಮೈಕ್ರೋ ಇಂಜೆಕ್ಷನ್ ಮೆಥಡಲ್ಲಿ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಇನ್ಸರ್ಟ್ ಮಾಡ್ತೀವಿ ನ್ಯೂಕ್ಲಿಯಸ್ ಒಳಗೆ. ಡೈರೆಕ್ಟಾಗಿ ಇನ್ಸರ್ಟ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ ಯಾವ್ದು ಬೇಕಾಗುತ್ತೆ, ಮೈಕ್ರೋ ಪಿಪೇಟ್ ಇಸ್ ಆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿ ಕರಿತೀವಿ. ಹಾಗಾಗಿ 67ಗೆ ಕರೆಕ್ಟ್ ಆನ್ಸರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತೇಳಿ ಏನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ 68. ಬಯೋಲಿಸ್ಟಿಕ್ ಅಂತ ಇದೆ. ಬಯೋಲಿಸ್ಟಿಕ್ ಅಂದರೆ ನಿಮಗೆ ಗೊತ್ತಿದೆ, ಜೀನ್ ಗನ್ ಮೆಥಡ್. ಇನ್ ಬಯೋಲಿಸ್ಟಿಕ್ ಮೆಥಡ್ ಆಫ್ ಜೀನ್ ಟ್ರಾನ್ಸ್ಫರ್, ದಿ ಮೈಕ್ರೋ ಪಾರ್ಟಿಕಲ್ಸ್ ಕೋಟೆಡ್ ವಿತ್ ದಿ ಫಾರಿನ್ ಡಿ ಎನ್ ಎ ಆರ್ ಬೊಂಬಾರ್ಡೆಡ್ ಇನ್ ಟು ದಿ ಟಾರ್ಗೆಟ್ ಸೆಲ್ ಅಟ್ ಎ ವೆರಿ ಹೈ ವೆಲಾಸಿಟಿ. ದೀಸ್ ಮೈಕ್ರೋ ಪಾರ್ಟಿಕಲ್ಸ್ ಆರ್ ಮೇಡ್ ಅಪ್ ಆಫ್, ನಿಮಗೆ ಗೊತ್ತಿದೆ, ಗೋಲ್ಡ್ ಆ್ಯಂಡ್ ಟಂಗ್ಸ್ಟನ್. ಕ್ವಶನ್ ನಂಬರ್ 68ಗೆ ಆನ್ಸರ್ ಸಿ ಇಸ್ ದಿ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್ 69. 69 ಅಬ್ಸರ್ವ್ ಮಾಡ್ತಾ ಹೋದರೆ, ದಿ ಡಿಫ್ರೆಂಟ್ ಸ್ಟೆಪ್ ಆಫ್ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಆರ್ ಗಿವನ್ ಬಿಲೋ ರ್ಯಾಂಡಮ್ಲಿ. ಇದನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ರಿಪ್ರೆಸೆಂಟ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಸ್ಟೆಪ್ಸ್. ಅಂದರೆ ರ್ಯಾಂಡಮಿಗೆ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ರೀಕಾಂಬಿನೆಂಟ್ ಡಿ ಎನ್ ಟೆಕ್ನಾಲಜಿದು, ಅದನ್ನು ಸೀಕ್ವೆನ್ಸ್ ಮ್ಯಾನರ್ಲಿ ಅರೇಂಜ್ ಮಾಡಿ ಅಂತ ಟಾಪಿಕ್ ಇದೆ. ಹಾಗಾದ್ರೆ ನೋಡಿ, ಸೀಕ್ವೆನ್ಸ್ ಐಸ್ ಅರೇಂಜ್ ಮಾಡ್ತಾ ಹೋದರೆ, ಐಸೋಲೇಷನ್ ಆಫ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಆರ್ ಜೀನ್ ಟು ಬಿ ಕ್ಲೋನ್ಡ್. ಒಂದು ಡಿ ಎನ್ ಎನ ಐಸೋಲೇಟ್ ಮಾಡಿದ್ವಿ, ಇದು ಫಸ್ಟ್ ಒನ್ ಆಯಿತು. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ, ಇನ್ಸರ್ಷನ್ ಆಫ್ ಐಸೋಲೇಟೆಡ್ ಜೀನ್ ಇನ್ ಎ ಸೂಟಬಲ್ ಪ್ಲಾಸ್ಮಿಡ್.
ತೊಗೊಂಡಿರೋದನ್ನ ಪ್ಲಾಸ್ಮಿಡ್ಗೆ ಏನು ಮಾಡ್ತೀವಿ, ಇನ್ಸರ್ಟ್ ಮಾಡ್ತೀವಿ. ಫಿಫ್ತ್ ಒನ್. ನೆಕ್ಸ್ಟ್ ಅದಾದಮೇಲೆ ಇಂಟ್ರೊಡಕ್ಷನ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ಇಂಟು ದಿ ಸೂಟಬಲ್ ಸೆಲ್, ಯೂಶ್ವಲಿ ಈಕೋಲೈ ಕಾಲ್ಡ್ ಹೋಸ್ಟ್ ಒಳಗೆ ಅದನ್ನು ನಾವು ಇನ್ಸರ್ಟ್ ಮಾಡ್ತೀವಿ. ಡಿ ಎನ್ ಎ ತೊಗೊಂಡ್ವಿ, ಪ್ಲಾಸ್ಮಿಡ್ ಯೂಸ್ ಮಾಡಿದ್ವಿ, ಹೋಸ್ಟ್ ಒಳಗೆ ಹಾಕಿದ್ವಿ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮ್ಡ್ ಹೋಸ್ಟ್ ಸೆಲ್ ಆ್ಯಂಡ್ ಐಡೆಂಟಿಫಿಕೇಶನ್ ಆಫ್ ಕ್ಲೋನ್ ಕಂಟೈನಿಂಗ್ ದಿ ಡಿಸೈರ್ಡ್ ಜೀನ್ ಆರ್ ಫ್ರಾಗ್ಮೆಂಟ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಫೋರ್ತ್ ಒನ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಉಳ್ಕೊಂಡಿರೋದು ಮಲ್ಟಿಪ್ಲಿಕೇಶನ್ ಆಫ್ ದಿ ಇಂಟ್ರಡ್ಯೂಸ್ಡ್ ಜೀನ್ ಇನ್ ದಿ ಹೋಸ್ಟ್, ಅಂದರೆ ಲಾಸ್ಟಿಗೆ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಅಂದರೆ ಕರೆಂಟ್ ಸೀಕ್ವೆನ್ಸ್ನ ನೋಡ್ತಾ ಹೋದರೆ 1 5 2 4 3 ಕರೆಕ್ಟ್ ಸೀಕ್ವೆನ್ಸ್ ಅಂತೇಳಿ ಕರಿತೀವಿ. ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗೋದಂದರೆ ಸಿ ಇಸ್ ದಿ ಕರೆಕ್ಟ್ ಒನ್. ಓಕೆ, ದಿ ಡಿಫ್ರೆಂಟ್ ಸ್ಟೆಪ್ ಆಫ್ ದಿ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿನ ಸೀಕ್ವೆನ್ಸಾಗಿ ಅರೇಂಜ್ ಮಾಡಿದ್ರೆ ಕರೆಕ್ಟ್ ಮ್ಯಾಚ್ ಆಗೋದು ಸಿ ಇಸ್ ದಿ ಕರೆಕ್ಟ್ ಒನ್. ಹಾಗಾಗಿ 69ಕ್ಕೆ ಕರೆಕ್ಟ್ ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 70. The given flowchart deficits the steps to transfer a desirable gene of interest into a plants. ಇಲ್ಲಿ ನೋಡಿ ಸ್ಟೆಪ್ಸಲ್ಲಿ ಯಾವುದು ಬಿಟ್ಟು ಹೋಗಿದೆ ಇನ್ಸರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಐಸೋಲೇಷನ್ ಆಫ್ ಡಿಸೈರಬಲ್ ಜೀನ್ ಯೂಸಿಂಗ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಆ್ಯಂಡ್ ಜೆಲ್ ಎಲೆಕ್ಟ್ರೋಪೋರಸಿಸ್, ಸ್ಕ್ರೀನಿಂಗ್ ಆಫ್ ಸೆಲ್ಸ್ ಫಾರ್ ಟ್ರಾನ್ಸ್ಫಾರ್ಮೇಷನ್, ರೆಕಗ್ನಿಷನ್ ಆಫ್ ಪ್ಲಾಂಟ್ಸ್ ಫ್ರಮ್ ದಿ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಟು ಗೆಟ್ ಜೆನೆಟಿಕ್ ಪ್ಲಾಂಟ್ಸ್. ಓಕೆ, ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಹಾಗಾದರೆ ಇಲ್ಲಿ ಐಡೆಂಟಿಫೈ ದಿ ಮಿಸ್ಮ್ಯಾಚಿಂಗ್ ಎ ಬಿ ಸಿ ವಿತ್ ರಿಗಾರ್ಡಿಂಗ್ ಟು ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ ಎ ಬಿ ಸಿ ಅಂತ ಏನು ಮಾಡಿದ್ದಾರೆ, ಇಂಡಿಕೇಟ್ ಮಾಡಿದ್ದಾರೆ. ಹಾಗಾದರೆ ಹೇಗೆ ನಾವೇನು ಫಿಲ್ ಮಾಡ್ಬೋದು? ಫಸ್ಟ್ ಸ್ಟೆಪ್ಪಿಗೆ ಜಾಯ್ನಿಂಗ್ ಆಫ್ ಡಿಸೈರಬಲ್ ಜೀನ್ ಟು ಎ ಸೂಟಬಲ್ ಕ್ಲೋನಿಂಗ್ ವೆಕ್ಟರ್ ಯೂಸಿಂಗ್ ದಿ ಲೈಗೇಸ್ ಟು ಕ್ರಿಯೇಟ್ ದಿ ರಿಕಾಂಬಿನೆಂಟ್ ಡಿ ಎನ್ ಎ ಮಾಲಿಕ್ಯೂಲ್. ಇದನ್ನು ಅಪ್ಲೈ ಮಾಡ್ಬೋದಾ? ಹೇಗೆ? ಜಾಯ್ನಿಂಗ್ ಆದಮೇಲೆ ದಿ ಟ್ರಾನ್ಸ್ಫರಿಂಗ್ ದಿ ರಿಕಾಂಬಿನೆಂಟ್ ಡಿ ಎನ್ ಎ ಮಾಲಿಕ್ಯೂಲ್ ಟು ದಿ ಟಾರ್ಗೆಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದನ್ನು ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಮಾಡಿದ್ಮೇಲೆ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮಡ್ ಸೆಲ್ನ ಸೆಲೆಕ್ಟ್ ಮಾಡ್ತೀವಿ. ಅಗೈನ್ ಅದನ್ನು ರೀಜನರೇಷನ್ ಆಫ್ ಪ್ಲಾಂಟ್ಸ್ ಫ್ರಮ್ ದಿ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಟು ಗೆಟ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಹಾಗಾದರೆ ನಮಗೆ ಮ್ಯಾಚ್ ಮಾಡ್ತಾ ಹೋದರೆ ಎಗೆ ಫಸ್ಟ್ ಒನ್, ಬಿಗೆ ಥರ್ಡ್ ಒನ್, ಸಿಗೆ ಸೆಕೆಂಡ್ ಒನ್ ಚೂಸ್ ಮಾಡ್ಬೋದು. ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಾಗಿದೆ. ದಿ ಕರೆಕ್ಟ್ ಆನ್ಸರ್ ಈಸ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 70. ನೆಕ್ಸ್ಟ್ ಕ್ವಶನ್ ನಂಬರ್ 71. ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್. ಈಗ ಫಿಲ್ ಅಪ್ ದಿ ಬ್ಲ್ಯಾಂಕ್, ಇಕೋ ಆರ್ ಫಸ್ಟ್ ಕಟ್ ದಿ ಡಿ ಎನ್ ಎ ಬಿಟ್ವೀನ್ ಡ್ಯಾಶ್ ಓನ್ಲಿ ವೆನ್ ಸೀಕ್ವೆನ್ಸ್ ಈಸ್ ಪ್ರೆಸೆಂಟ್ ಇನ್ ದಿ ಡಿ ಎನ್ ಎ. ಇಲ್ಲಿ ನೋಡಿ ಕರೆಕ್ಟ್ ಆನ್ಸರ್ ನಾವು ಚೂಸ್ ಮಾಡ್ತಾ ಹೋದರೆ ಅಗೇನ್ ಇಲ್ಲಿ ನೋಡಿ ಇಕೋ ಆರ್ ಫಸ್ಟ್ ಕಟ್ ದಿ ಡಿ ಎನ್ ಎ ಸೀಕ್ವೆನ್ಸ್. ಈಗ ಫಾರ್ ಎಕ್ಸಾಂಪಲ್ GAATTC ಅಂತೇಳಿ ಕರಿತೀವಿ. ಹಾಗಾದರೆ ಸೀಕ್ವೆನ್ಸ್ನ ಕಟ್ ಮಾಡೋದಲ್ಲಿ ಅಂದರೆ ಒಂದು ಜಿ ಹತ್ರ ಸೀಕ್ವೆನ್ಸ್ ಕಟ್ ಆಗುತ್ತೆ, ಈ ಥರ ಒಂದು ಬರುತ್ತೆ. ಓಕೆ, ಅದೇ ಥರ ಇನ್ನೊಂದು ಅಬ್ಸರ್ವೇಷನ್ಸನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ನೊಂದು ಸೀಕ್ವೆನ್ಸ್ ಪಾಸಿಬಿಲಿಟಿ ನಿಮಗೆ ಈ ಕಡೆಯಿಂದ ಬರುತ್ತೆ. ಹಾಗಾದರೆ ಕಟ್ ಆಗ್ತಿರೋದು ಇನ್ ಬಿಟ್ವೀನ್ ಜಿ ಮತ್ತು ಎಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಟ್ ಮೀನ್ಸ್ ಇಕೋ ಆರ್ ಫಸ್ಟ್ ಕಟ್ ದಿ ಡಿ ಎನ್ ಎ ಬೇಸಿಸ್ ಇನ್ ಬಿಟ್ವೀನ್ ದಿ ಜಿ ಆ್ಯಂಡ್ ಎ. ಇಲ್ಲಿ ನೋಡಿ ಇಲ್ಲೂ ಜಿ ಆ್ಯಂಡ್ ಎ ಇದೆ. ಕಟ್ ಮಾಡುವಂಥ ಸೀಕ್ವೆನ್ಸ್ ನಿಮಗೆ ಏನಾಗುತ್ತೆ, ಸ್ಟಿಕ್ಕಿ ಎಂಡ್ ಏನಾಗುತ್ತೆ, ಅವೈಲಬಲ್ ಆಗುತ್ತೆ. ಇಲ್ಲೂ ಸಹ ಅಷ್ಟೇ ಕಟ್ ಆಗಬೇಕಾದ್ರೆ ನೋಡಿ ನಿಮಗೆ ಸ್ಟಿಕ್ಕಿ ಎಂಡ್ ಅಂದರೆ ಇನ್ ಬಿಟ್ವೀನ್ ಜಿ ಆ್ಯಂಡ್ ಎ, ಇನ್ ಬಿಟ್ವೀನ್ ಜಿ ಆ್ಯಂಡ್ ಎ ಏನಾಗುತ್ತೆ, ಇಕೋ ಆರ್ ಫಸ್ಟ್ ಕಟ್ ದಿ ಡಿ ಎನ್ ಎ ಬಿಟ್ವೀನ್ ದಿ ಜಿ ಆ್ಯಂಡ್ ಎ. ಓನ್ಲಿ ವೆನ್ ದಿ ಸೀಕ್ವೆನ್ಸ್ ಈಸ್ GAATTC ಅಂದರೆ ಇಲ್ಲಿ ನಿಮಗೀಗ ಕರೆಕ್ಟಾಗಿ ಮ್ಯಾಚ್ ಆಗುವಂಥದ್ರಲ್ಲಿ ನಾವು ಹುಡ್ಕೋಣ ಯಾವುದು ಅಂತೇಳಿ. ನೆಕ್ಸ್ಟು ಡಿಸ್ಕ್ರಿಪ್ಷನ್ ಆಫ್ ದಿ ಸೆಲ್ ಮೆಂಬ್ರೇನ್ ಕ್ಯಾನ್ ಬಿ ಅಚೀವ್ಡ್ ಬೈ ಟ್ರೀಟಿಂಗ್ ದಿ ಬ್ಯಾಕ್ಟೀರಿಯಲ್ ಸೆಲ್, ಪ್ಲಾಂಟ್ ಸೆಲ್, ಫಂಗಲ್ ಸೆಲ್ ಎಂಜೈಮ್ ರೆಸ್ಪೆಕ್ಟಿವ್ಲಿ. ಯಾವ ಎಂಜೈಮು? ಲೈಸೋಸೈಮು, ಸೆಲ್ಯುಲೇಸು ಆ್ಯಂಡ್ ಕೈಟಿನೇಸ್ ಎಂಜೈಮ್. ನೆಕ್ಸ್ಟ್ ಅದೇ ಥರ ಸಿನ್ಸ್ ಡಿ ಎನ್ ಎ ಹ್ಯಾಸ್ ಡ್ಯಾಶ್ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್, ಮೂವ್ ಟುವರ್ಡ್ಸ್ ದಿ ಯಾರ ಕಡೆ ಮೂವ್ ಆಗುತ್ತೆ, ಆ್ಯನೋಡ್ ಕಡೆ ಏನಾಗುತ್ತೆ, ಮೂವ್ ಆಗುತ್ತೆ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ಬಿಟ್ವೀನ್ ಜಿ ಆ್ಯಂಡ್ ಎ, GAATTC, ಲೈಸೋಸೈಮು, ಸೆಲ್ಯುಲೇಸು, ಕೈಟಿನೇಸ್, ಡಿ ಎನ್ ಎ ಇಸ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಆ್ಯಂಡ್ ಮೂವ್ ಟುವರ್ಡ್ಸ್ ದಿ ಆ್ಯನೋಡ್. ಹಾಗಾದರೆ ಕರೆಕ್ಟ್ ಆನ್ಸರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 71. ನೆಕ್ಸ್ಟ್ ಕ್ವಶನ್ ನಂಬರ್ 72.
In the isolation of DNA, removal of protein and RNA is carried out by the enzyme respectively. ಯಾವ ಎಂಜೈಮ್ ಯೂಸ್ ಮಾಡೋದು? ಒಂದು ಪ್ರೋಟಿಯೇಸಸ್ಸು, ಇನ್ನೊಂದು ರೈಬೋನ್ಯೂಕ್ಲಿಯೇಸಸ್. ಹಾಗಾದರೆ ಕರೆಕ್ಟ್ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 73. ಡ್ಯೂರಿಂಗ್ isolation of genetic material, the chemical used to precipitate out the purified DNA. Finally purified DNA ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ದಿ, ಯಾವುದನ್ನು ಯೂಸ್ ಮಾಡ್ತೀವಿ? ಚಿಲ್ಡ್ ಇಥನಾಲ್ನ ನಾವೇನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 73. ಕ್ವಶನ್ ನಂಬರ್ 74 ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ತಾ, precipitate of purified DNA after addition of chilled ethanol are seen as a collection of fine threads in the suspension. This process is referred as. ಯಾಕಂದರೆ ಚಿಲ್ಡ್ ಇಥನಾಲ್ನ ಹಾಕಿದ ಕೂಡಲೇ ನಮಗೆ ಫೈನಲ್ ಡಿ ಎನ್ ಎನ ನಾವೇನು ಮಾಡ್ತೀವಿ? ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಂದರೆ ಆ ಥ್ರೆಡೆಡ್ ಲೈಕ್ ಡಿ ಎನ್ ಎನ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆ ಎಕ್ಸ್ಟ್ರಾಕ್ಟ್ ಮಾಡುವಂಥ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದರೆ ಡಿ ಎನ್ ಎ ಸ್ಪೂಲಿಂಗ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಅಂದರೆ ಕಂಪ್ಲೀಟ್ ಪ್ರೋಸೆಸ್ ಮುಗೀತು. ಪ್ರೋಸೆಸ್ ಮುಗಿದ ಮೇಲೆ ಚಿಲ್ಡ್ ಇಥನಾಲ್ ಪ್ರೋಸೆಸ್ ಎಲ್ಲ ಆದಮೇಲೆ ಏನು ನಮಗೆ ಥ್ರೆಡೆಡ್ ಲೈಕ್ ಡಿ ಎನ್ ಎ ಇರುತ್ತೆ, ಅದನ್ನು ರಾಡ್ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡೋದು, ಡಿವೈಸ್ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದರೆ ಡಿ ಎನ್ ಎ ಸ್ಪೂಲಿಂಗ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಕರೆಕ್ಟ್ ಆನ್ಸರ್ ಈಸ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 75. ಮ್ಯಾಥ್ ದ ಫಾಲೋಯಿಂಗ್ ಕಾಲಮ್ 1 ವಿತ್ ದಿ ಕಾಲಮ್ 2. ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಎಲ್ಲಿ ಯೂಸ್ ಮಾಡ್ತೀವಿ? ಜೆನೆಟಿಕ್ ಇಂಜಿನಿಯರಿಂಗ್. ಪ್ರಿಸಿಪಿಟೇಷನ್ ಆಫ್ ಡಿ ಎನ್ ಎ ಚಿಲ್ಡ್ ಇಥೆನಾಲ್. ಟ್ರಾನ್ಸ್ಪೋನ್ಸ್ ಅಂದರೆ ಜಂಪಿಂಗ್ ಜೀನ್. ಇಥಿಡಿಯಂ ಬ್ರೋಮೈಡ್ ಅಂದರೆ ಡಿ ಎನ್ ಎ ಸ್ಟೈನಿಂಗ್. ಹಾಗಾದರೆ ಮ್ಯಾಚ್ ಮಾಡ್ತಾ ಹೋದರೆ ಎಗೆ 4 ಅಲ್ಲಿ 2 ಇದೆ. ನೆಕ್ಸ್ಟು ಪ್ರಿಸಿಪಿಟೇಷನ್ ಆಫ್ ಡಿ ಎನ್ ಎ ಚಿಲ್ಡ್ ಇಥೆನಾಲ್ 1, ಟ್ರಾನ್ಸ್ಪೋನ್ಸ್ ಜಂಪಿಂಗ್ ಜೀನ್, ಇಥಿಡಿಯಂ ಬ್ರೋಮೈಡ್ ಡಿ ಎನ್ ಎ ಸ್ಟೈನಿಂಗ್. ಹಾಗಾದರೆ ಕರೆಕ್ಟ್ ಆನ್ಸರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 75. ಓಕೆ, ಇವತ್ತಿನ ಕ್ಲಾಸಲ್ಲಿ ಅಗೇನ್ 25 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ನಿಮಗೆ ಗೊತ್ತಿರುವಂಥ ತುಂಬ ಟಾಪಿಕ್ಸೇ ಇದೆ. ಯಾರು NCERTನ ಪರ್ಫೆಕ್ಟಾಗಿ ಓದ್ಕೊಂಡಿದ್ದೀರಾ, ಸಿನ್ಯಾಪ್ಸಿಸ್ನ ಭಾಳ ನೀಟಾಗಿ ತಿಳ್ಕೊಂಡಿದ್ದೀರಾ, ಎಲ್ಲ ಕ್ವಶನ್ಸ್ ನಿಮಗೇನಾಗುತ್ತೆ ಈಸಿ ಅಂತ ಅನಿಸುತ್ತೆ. ಬಟ್ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಹೋಗಿ. ರಿಮೈನಿಂಗ್ ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.